ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಹಾಗೆ ಒಂದು ಗುರುವಿನ ಆಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಧನಸ್ಸು ರಾಶಿ. ಸಾಮಾನ್ಯವಾಗಿ ರಾಹು ಒಂದು ಕೆಟ್ಟ ಗ್ರಹ ಅಂತ ಹೇಳ್ತಾರೆ. ಸೊ ಈ ರಾಹು ಕೇತುವಿನ ಸ್ಥಳ ಬದಲಾವಣೆ ಹಾಗೆ ಗುರುವಿನ ಆಧಿಪತ್ಯ ಹೊಂದಿರುವಂತಹ ಧನಸ್ಸು ರಾಶಿ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರುತ್ತೆ ಗುರುಜಿ? ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ರಾಹು ಕೇತುಗಳಿಗೆ ನಾವು ವಿಶೇಷವಾಗಿ ನಾವು ಕನ್ಸಿಡರ್ ಮಾಡೋದು ಧನುದಲ್ಲಿ ರಾಹು ಇದ್ರೆ ಕೋದಂಡ ರಾಹು ಅಂತೇಳಿ. ಧನುದಲ್ಲಿ ರಾಹು ಇಲ್ಲ ಈಗ, ಆದ್ರೆ ಆ ಧನು ರಾಶಿಗೆ ರಾಹು ನೀಚ ಆಗ್ತಾನೆ. ಹಾಗಾಗಿ ಈಗ ಒಬ್ರು ಕೆಟ್ಟವನು ನೀಚ ಆದಾಗ ಏನಾಗುತ್ತೆ, ಅವನ ಬಲ ಕಮ್ಮಿ ಆದಾಗ ಶುಭಫಲಗಳು ನಮಗೆ ಬರೋಕೆ ಅನುಕೂಲ ಆಗ್ತದೆ, ಇನ್ನು ಕೆಟ್ಟದ್ದು ಮಾಡಲ್ಲ ಅಂತ ಅರ್ಥ. ಹಾಗಾಗಿ ಕೋದಂಡ ರಾಹು ಅಂತ ಹೇಳ್ತೀವಿ. ಧನದಲ್ಲಿ ರಾಹು ಇದ್ರೆ ಕೋದಂಡ ರಾಹು ಯೋಗ ರಾಜಯೋಗ, ಅದು ಒಳ್ಳೆ ಯೋಗ. ರಾಹು ಕೇತುಗಳು ಯಾವುದೇ ರೀತಿಯ ತೊಂದರೆ ಕೊಡಲ್ಲ, ಒಳ್ಳೇದು ಮಾಡುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ರೀತಿ ಮೂರರಲ್ಲಿ ರಾಹು ಇದ್ದಾನೆ. ಈಗ ಮೂರರಲ್ಲಿ ಕುಂಭದಲ್ಲಿ ಧನು ರಾಶಿಗೆ 3ನೇ ಮನೆಯಲ್ಲಿ ರಾಹು, ಅವನು ವಿಕ್ರಮ ಸ್ಥಾನದಲ್ಲಿದ್ದಾನೆ. ಎಂತ ಕೆಲಸ ಇದ್ರು ಜಯಿಸ್ತಾನೆ, ಮಾಯಾಯುದ್ಧ ಮಾಡ್ತಾನೆ. ಎಂತ ಕಷ್ಟ ಬಂದ್ರು ಕೂಡ ಪರಿಹಾರ ಮಾಡುವಂತ ಶಕ್ತಿ ಧನು ರಾಶಿಯವರಿಗೆ ರಾಹು ಕೊಡ್ತಾನೆ. ಮತ್ತೆ ಸಪ್ತಮದಲ್ಲಿ ಗುರು ಇದ್ದಾನೆ, ಗುರು ದೃಷ್ಟಿ ಇದೆ, ರಾಶಿಗೆ ಇದೆ, ರಾಹುನ ಮೇಲೂ ಇದೆ. ರಾಹುನನ್ನು ಗುರು ನೋಡ್ತಾನೆ, ಈ ಧನುರಾಶಿಯನ್ನು ಗುರು ನೋಡ್ತಾನೆ, ಆಮೇಲೆ ತುಲಾರಾಶಿಯನ್ನು ಕೂಡ ನೋಡ್ತಾನೆ. ತುಲಾರಾಶಿ ಈ ರಾಶಿಗೆ ಲಾಭಸ್ಥಾನ ಆಗ್ತದೆ. ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಸಪ್ತಮ ಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಆಮೇಲೆ ತೃತೀಯ ವಿಕ್ರಮ ಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ತುಂಬಾ ಒಳ್ಳೆಯ ಶುಭ ಫಲಗಳು ಬರುತ್ತೆ. ರಾಹುವಿನಿಂದ ಇವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಒಳ್ಳೆ ಫಲಗಳು ಬರುತ್ತೆ. ಗುರುವಿನಿಂದ ಒಳ್ಳೆ ಫಲ ಬರುತ್ತೆ. ಮತ್ತೆ ಕೇತು 9ರಲ್ಲಿದ್ದಾನೆ, 9ರಲ್ಲಿರ್ತಕ್ಕಂಥ ಕೇತುನು ಕೂಡ ಒಳ್ಳೆ ಫಲ ಕೊಡ್ತಾನೆ. ಯಾಕೆ ಅಂತಂದ್ರೆ ಈ ರಾಶಿಗೆ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದಿರುತ್ತೆ. ಮತ್ತೆ ಗುರುವಿಗೆ ಕೇತುವಿಗೆ ಸ್ವಲ್ಪ ಸಂಬಂಧ ಚೆನ್ನಾಗಿರ್ತದೆ, ರಾಹುಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ. ಆದರೆ ಈ ಒಂದು ರಾಶಿಯವರಿಗೆ ವಿವಾಹದ ಇರತಕ್ಕಂಥವರಿಗೆ ವಿವಾಹ ಆಗುವಂತಹದ್ದು, ಮತ್ತೆ ಮನೆ ಕಟ್ಟವರಿಗೆ, ಫ್ಲಾಟ್ ತಗೊಳ್ಳೋರಿಗೆ, ಕಾರ್ ತಗೊಳ್ಳೋರಿಗೆ ಎಲ್ಲ ಒಳ್ಳೆ ಶುಭಫಲ ಅಂತ ನಾವು ಹೇಳ್ಬೇಕು. ಅಂದ್ರೆ ಈ ರಾಹು ಕೇತುಗಳೇ ಮಾಡ್ತಾರೆ ಅಂತಲ್ಲ, ರಾಹು ಕೇತುಗಳು ಇದಕ್ಕೆ ಪೂರಕವಾಗಿರ್ತಾರೆ. ಇವರೇ ಬಂದು ನಿಂತು ಮಾಡದೇ ಇದ್ರು ಬೇರೆಯವ್ರು ಮಾಡಕ್ಕೆ ಇವರು ತೊಂದರೆ ಕೊಡಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದು ಒಳ್ಳೆ ಫಲ ಅಂತ ಹೇಳ್ತೀವಿ. ಅಲ್ಲದೇನೆ ಚತುರ್ಥ ಭಾವದಲ್ಲಿ ಶನಿ, ಅರ್ಧಾಷ್ಟಮ ಶನಿ, ಶನಿಯನ್ನು ಈ ರಾಶಿಗೆ ಅಂತ ತೊಂದರೆ ಕೊಡಲ್ಲ. ಅರ್ಧಾಷ್ಟಮದಲ್ಲಿ ಇರೋದು ವಾಹನ ಸುಖ ಅಂತ ಹೇಳ್ತೀವಿ. ವಾಹನ ಸುಖ ಇರುತ್ತೆ. ಕಾರ್ ತಗೋಬಹುದು, ಫ್ಲಾಟ್ ತಗೋಬಹುದು, ಮನೆ ತಗೋಬಹುದು, ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು. ಮದುವೆ ಆಗದೆ ಇರೋ ಮದುವೆ ಆಗ್ತಕ್ಕಂಥದ್ದು, ಸಂತಾನ ಆಗದೆ ಸಂತಾನ ಆಗುವಂತ ಅವ್ರಿಗೆ ಆ ಭಾಗ್ಯವು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಅವ್ರಿಗೆ ಫಾರಿನ್ ಟ್ರಿಪ್ ಹೋಗೋರಿಗೆ ಫಾರಿನ್ ಟ್ರಿಪ್ ಹೋಗ್ಬೋದು. ಇನ್ನು ದೇವಸ್ಥಾನ ಕಟ್ಸುವಂತವ್ರು, ಸಂಘ ಸಂಸ್ಥೆ ಕೆಲಸ ಮಾಡ್ತಕ್ಕಂಥವ್ರು, ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಪುಸ್ತಕ ಕಾದಂಬರಿಯನ್ನು ಬರೆತಕ್ಕಂಥ ವ್ಯಕ್ತಿಗಳು, ಕೆಲವು ಚಾನೆಲ್ ಕೆಲಸ ಮಾಡೋರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ವೈದ್ಯರು, ಅಧ್ಯಾಪಕರು, ವಿದ್ಯಾರ್ಥಿಗಳು, ನ್ಯಾಯವಾದಿಗಳು, ನಿಮ್ಗೆ ಎಷ್ಟು ಹೇಳ್ಬೇಕು, ಅವರೆಲ್ಲ ಒಳ್ಳೆ ಆ ರಾಶಿಯಲ್ಲಿ ಇರೋರಿಗೆ ಎಲ್ರಿಗೂ ಒಳ್ಳೇದಾಗ್ತದೆ. ಧನು ರಾಶಿಯವರಿಗೆಲ್ಲ ಒಳ್ಳೇದಾಗ್ತದೆ. ನೀವು ಹೇಳಿದ್ರಲ್ಲಿ ಸ್ವಲ್ಪ ಶುಭ ಫಲ ಅಂತಿರೋದು ಧನು ರಾಶಿಯವರಿಗೆ ಇದೆ ಅಂತ ಹೇಳ್ತೀನಿ. ಹಾಗಾಗಿ ತುಂಬಾ ಒಳ್ಳೇದಿದೆ ಅವ್ರಿಗೆ. ಅವ್ರು ಏನ್ ಮುಟ್ಟಿದ್ರು ಬಂಗಾರ ಆಗ್ತದೆ ಅಂದ್ರೆ ಬಂಗಾರನೇ ಇಟ್ಕೋಬೇಕು, ಬೇರೆ ಬಂಗಾರ ಆಗುತ್ತೆ ಅಂತಲ್ಲ. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಹೇಳುದು ಮುಟ್ಟಿದ್ರು ಬಂಗಾರ ಆಗುತ್ತೆ ಅಂದ್ರೆ ಅದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಆಗ್ತದೆ. ಆ ಕೆಲಸ ಚೆನ್ನಾಗಿರುತ್ತೆ ಇಲ್ಲ ಅಂತ ನೀವು ಹೋದ್ರು ಕೂಡ ಅಲ್ಲಿ ಚೆನ್ನಾಗಿ ಆಗುವಂತ ಯೋಗ ಇದೆ, ಆ ಕೆಲಸವನ್ನು ನೀವು ಮಾಡಬಹುದು ಅಂತ ಹೇಳ್ತೀವಿ. ಹಾಗಾಗಿ ಪಿತರಾಯಿತ ಆಸ್ತಿನೂ ಬರುತ್ತೆ ಅವ್ರಿಗೆ, ಆ ಆಸ್ತಿ ಬರುತ್ತೆ. ತಂದೆ ಆಸ್ತಿ, ತಾಯಿ ಆಸ್ತಿ, ಅಜ್ಜ ಅಜ್ಜಿ ಮುತ್ತಜ್ಜನ ಆಸ್ತಿ ಇದ್ರೆ ಬರ್ತದೆ. ಹೆಂಡತಿ ಮನೆ ಆಸ್ತಿ ಬರ್ಬೋದು, ಮಾವನ ಮನೆ ಆಸ್ತಿ ಬರ್ಬೋದು. ಕೆಲರಿಗೂ ಏನ್ ಮಾಡ್ತಾರೆ, ಈಗ ಮದುವೆ ಆಗುವಾಗ ಹುಡುಗನಿಗೆ ಎಷ್ಟು ಆಸ್ತಿ ಇದೆ ಅಂತ ಕೇಳ್ಕೊಡ್ತಾರೆ. ಈಗಿಲ್ಲ, ನಮ್ಮ ಹುಡುಗಿಗೆ ಇಷ್ಟ ಆಸ್ತಿ ಇದೆ, ಮದುವೆ ಮಾಡ್ಕೊಳ್ಳಿ ಅಂತ ಬಂದ್ ಬರ್ಬೋದು. ಆ ಮದುವೆ ಯೋಗನೂ ಕೂಡ ಇದೆ ಅವ್ರಿಗೆ. ಈಗ ಹುಡುಗ ಆಗ್ಲಿ ಹುಡುಗಿ ವಧುವರು ಯಾರಿದ್ರು ವಿವಾಹ ಯೋಗ ಇದೆ ಅವ್ರಿಗೆ, ಸಂತಾನ ಯೋಗ ಇದೆ, ಆಸ್ತಿ ಸಿಗುವಂತ ಯೋಗ, ಆಸ್ತಿ ಮಾಡುವಂತ ಯೋಗ, ತೆಗೆದುಕೊಳ್ಳುವಂತ ಯೋಗ. ಈಗ ದುಡ್ಡು ಏನೂ ಇಲ್ಲ ಅಂದ್ರೂ ಅವ್ರಿಗೆ ಆ ಸಮಯಕ್ಕೆ ಪ್ರಯತ್ನ ಪಟ್ಟರೆ ಆ ಕೆಲಸ ಆಗ್ತದೆ. ಅದು ಹೇಳಿದ್ನಲ್ಲ, ಕೆಲಸ ಆಗತ್ತೆ. ಆಮೇಲೆ ದುಡ್ಡು ಕೊಡ್ಬೇಕು ಅವ್ರು, ಆಮೇಲೆ ಹಂಗೆ ಹೋಗಲ್ಲ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಫಲ ಇರುತ್ತೆ. ಹಾಗಾಗಿ ಈ ಧನು ರಾಶಿಯವರು ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿಗೆ ಇದು ಬರಲ್ಲ, ಅದು ಬರಲ್ಲ, ಆಗ್ಬೇಡ ಈಗ ಬೇಡ ಅಂತ ಹೇಳಲ್ಲ. ಬಟ್ ಮಕ್ಕಳಿಗೆ, ವಿದ್ಯಾರ್ಥಿ ಎಲ್ರಿಗೂ ಒಳ್ಳೆದಿದೆ. ಅವ್ರು ಒಳ್ಳೆ ಫಲವನ್ನು ಅನುಭವಿಸ್ಬೇಕು, ಒಳ್ಳೆ ಫಲ ಸಿಗತ್ತೆ. ಜಾತಕದಲ್ಲಿ ತೊಂದರೆ ಇಲ್ಲ ಅಂದ್ರೆ ಇದೆಲ್ಲ ನಾನು ಹಿಡಿದು ಸಿಗ್ತದೆ. ಜಾತಕ ಒಂದ್ಸಲ ಪರಿಶೀಲನೆ ಮಾಡ್ಕೋಬೇಕು. ಅಥವಾ ತೊಂದರೆ ಇದ್ರೆ, ತೊಂದರೆ ಇಲ್ಲ ಅಂದ್ರೆ ಒಳ್ಳೇದು. ಹಾಗಂತ ಅವ್ರಿಗೆ ಆರಾಧನೆ ಮಾಡೋದು ಬೇಡ ಅಂತ ಹೇಳಲ್ಲ. ಈಗ ನಮ್ಗೆ ಒಳ್ಳೇದಾಗುತ್ತೆ, ಏನು ಬೇಕಾಗಿಲ್ಲ ನಮ್ಗೆ ಅಂತಲ್ಲ. ಅವ್ರು ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಲಿ. ಅಂದ್ರೆ ರಾಹುಗೆ ದುರ್ಗಿಯನ ಆರಾಧನೆ ಮಾಡೋದು, ಕೇತುವಿಗೆ ಗಣಪತಿ ಆರಾಧನೆ, ಎರಡೂ ಆಗಲು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಸರಿ ಹೋಗ್ತವೆ. ಓಕೆ ಗುರುಜಿ, ಕೆಟ್ಟ ಗ್ರಹಗಳಾಗಿದ್ರು ಕೂಡ ಧನಸ್ಸು ರಾಶಿಗೆ ಯಾವ ರೀತಿ ಒಂದು ಶುಭ ಫಲವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.